ಈ ವಿಡಿಯೋದಲ್ಲಿ ನಾವು ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಬಗ್ಗೆ ತಿಳ್ಕೊಳ್ಳೋಣ. ನಿಮ್ಮ ಪೀರಿಯಡ್ಸ್ ಮಿಸ್ ಆಗೋಕ್ಕೂ ಮುಂಚೆನೇ ನಾವು ಪ್ರೆಗ್ನೆಂಟ್ ಇದ್ದೀವಾ ಅಥವಾ ಇಲ್ವಾ ಅಂತ ಯಾವ ಥರ ತಿಳ್ಕೊಬೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ಈ ವಿಡಿಯೋ 2 ಟೈಪ್ ಆಫ್ ಜನಕ್ಕೆ ಯೂಸ್ ಆಗುತ್ತೆ. ಮೊದಲನೇದು IVF ಮಾಡಿಸಿ ವೆಯ್ಟ್ ಮಾಡ್ತಾ ಇರೋ ಕಪಲ್ಸ್ ಆಗಿರ್ಬೋದು, ಅಥವಾ IUI ಮಾಡಿಸಿ ವೆಯ್ಟ್ ಮಾಡ್ತಾ ಇರೋ ಕಪಲ್ ಆಗಿರ್ಬೋದು, ಅಥವಾ ನಾರ್ಮಲ್ ಆಗಿ ಟ್ರೈ ಮಾಡ್ತಾ ಇದ್ದು ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರೋ ಅಂಥ ಕಪಲ್ ಆಗಿರ್ಬೋದು. ಲಾಸ್ಟ್ ಪೀರಿಯಡ್ಸ್ ಆಗಿ 3 ವೀಕ್ಸ್ ಆಗಿದೆ, ಬಟ್ ನಂದಿನ್ನೂ ಪೀರಿಯಡ್ಸ್ ಮಿಸ್ ಆಗಿಲ್ಲ, ಬಟ್ ಸ್ಟಿಲ್ ನನಗೆ ಪ್ರೆಗ್ನೆಂಟ್ ಇದೆಯೋ ಇಲ್ವೋ ಹೆಂಗೆ ತಿಳ್ಕೊಳ್ಳೋದು ಅಂತ ಕನ್ಫ್ಯೂಷನಲ್ಲಿ ಇದ್ದರೆ ನಿಮಗೆ ಈ ವಿಡಿಯೋ ಆ ಕನ್ಫ್ಯೂಷನ್ನಿಂದ ದೂರ ಮಾಡುತ್ತೆ. ಎರಡನೇದಾಗಿ, ಈಗ ಯಾರು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದಿಲ್ಲ, ಅಂದರೆ ಒಂದು ಮಗು ಆಗಿದೆ, ಇನ್ನೊಂದು ಮಗುಗೆ ಗ್ಯಾಪ್ ಬಿಟ್ಟಿದ್ದೀವಿ, ಬಟ್ ನಾವೇನು ಪ್ರಿಕಾಷನ್ಸ್ ಯೂಸ್ ಮಾಡ್ತಾ ಇಲ್ಲ, ಅರ್ಲಿ ಸ್ಟೇಜಸ್ಸಲ್ಲೇ ನಮಗೆ ಗೊತ್ತಾದರೆ ತುಂಬ ಒಳ್ಳೆಯದಾಗತ್ತೆ. ಸೊ ದಟ್ ವಿ ಕ್ಯಾನ್ ಟೇಕ್ ಫರ್ದರ್ ಡಿಸಿಷನ್ಸ್ ಅಂಥವ್ರಿಗೂ ಕೂಡ ಈ ವಿಡಿಯೋ ಹೆಲ್ಪ್ ಮಾಡುತ್ತೆ. ಮಿಸ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ. ಸೊ you'll get the right information about the pregnancy symptoms. ನಿಪ್ಪಲ್ ಕೂಡ ಸ್ವಲ್ಪ ಪ್ರಾಮಿನೆಂಟ್ ಆಗಿ ಇರುತ್ತೆ. ಅದೆಲ್ಲ ಆಗೋದು ಏನಕ್ಕಪ್ಪ ಅಂತಂದರೆ, ಪ್ರೊಲ್ಯಾಕ್ಟಿನ್ ಹಾರ್ಮೋನ್ ಜಾಸ್ತಿ ಆಗಿರುತ್ತೆ ನಮ್ಮ ಬಾಡಿಲಿ. ಈಸ್ಟ್ರೋಜನ್ನು ಮತ್ತು ಪ್ರೊಜೆಸ್ಟಿರಾನ್ ಹಾರ್ಮೋನ್ಸ್ ಎಲ್ಲ ಪ್ರೊಡ್ಯೂಸ್ ಆಗೋಕ್ಕೆ ಶುರು ಆಗಿರುತ್ತೆ. ಅದರಿಂದ ಹಾರ್ಮೋನ್ ಚೇಂಜಸ್ಸಿಂದ ಬ್ರೆಸ್ಟ್ ಚೇಂಜಸ್ ಆಗುತ್ತೆ. ಆ್ಯಂಡ್ ದಟ್ ಆಲ್ಸೋ ಕ್ಲಿಯರ್ಸ್ ಯು ದಟ್ ಯು ಆರ್ ಪ್ರೆಗ್ನೆಂಟ್ ಅಂತ. ಮೂರನೇದಾಗಿ, ಇಂಡೈಜೆಷನ್ ಆಗಿರ್ಬೋದು, ಹೊಟ್ಟೆ ಒಂಥರ ಬ್ಲೋಟಿಂಗ್ ಆಗಿರ್ಬೋದು, ಅಂದರೆ ತಿಂದಿದ್ದು ಊಟ ಜೀರ್ಣ ಆಗ್ತಾ ಇರೋದಿಲ್ಲ ನೀಟಾಗಿ, ಒಂಥರ ಹೊಟ್ಟೆ ಉಬ್ರಿಸ್ಕೊಂಡಂಗೆ ಆಗೋದು, ಒಂಥರ ವಾಮಿಟಿಂಗ್ ಬಂದಂಗೆ ಆಗೋದು, ಆ ಥರ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಅಂದರೆ ನೀವು ಏನೇ ತಿಂದರೂ ಕೂಡ ಜೀರ್ಣಿಸ್ಕೊಳಕ್ಕಾಗೋದಿಲ್ಲ. ನೀವು ನೀಟಾಗಿ ತಿಂದಿರ್ತೀರಾ, ನೀವು ಫೈಬರ್ಸ್ ಎಲ್ಲ ಕರೆಕ್ಟಾಗಿ ತಿಂದಿರ್ತೀರಾ, ಸ್ಟಿಲ್ ನಿಮಗೆ ಜೀರ್ಣ ಆಗ್ತಾ ಇಲ್ಲ ಅನ್ನೋ ಥರ ಫೀಲಿಂಗು, ಒಂಥರ ಹೊಟ್ಟೆ ಭಾರ ಇದೆ ಅನ್ನೋ ಥರ ಫೀಲಿಂಗು ಆ ಥರ ಬಂತು ಅಂತಂದರೆ ದಟ್ ಈಸ್ ಆಲ್ಸೋ ಎ ಸೈನ್ ದಟ್ ಯು ಆರ್ ಪ್ರೆಗ್ನೆಂಟ್. ಆ್ಯಂಡ್ ಕಾನ್ಸ್ಟಿಪೇಷನ್ ಜಾಸ್ತಿ ಆಗುತ್ತೆ. ಅಂದರೆ ನೀವು ಊಟ ಎಲ್ಲ ಚೆನ್ನಾಗಿ ಮಾಡಿರ್ತೀರಾ, ಬಟ್ ಸ್ಟಿಲ್ ನಿಮಗೆ ಡೈಲಿ ಮೋಷನ್ ಪಾಸ್ ಆಗೋದಿಲ್ಲ. 2 ದಿನಕ್ಕೆ ಒಂದ್ಸಲ ಮೋಷನ್ಗೆ ಹೋಗೋದು, 3 ದಿನಕ್ಕೆ ಒಂದ್ಸಲ ಮೋಷನ್ಗೆ ಹೋಗೋದು, ಈ ಥರ ಆಗುತ್ತೆ. ಅದು ಕನ್ಸಿಸ್ಟೆಂಟಾಗಿ ಇರುತ್ತೆ. ನಿಮಗೆ ಒಂದು ವಾರ ನೀವು ಅದನ್ನು ಅಬ್ಸರ್ವ್ ಮಾಡಿದ್ರೆ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಅದು. ಅಂಥ ಟೈಮಲ್ಲಿ ನೀವೇನು ಮಾಡಬೇಕಪ್ಪ ಅಂತಂದರೆ, ನೀರು ಸ್ವಲ್ಪ ಜಾಸ್ತಿನೇ ಕುಡಿಬೇಕು. ಒಂದು 3 to 4 ಲೀಟರ್ಸ್ ಆದರೂ ಮಿನಿಮಮ್ ನೀರು ಕುಡಿಬೇಕು. ಸೊ ದಟ್ ನಿಮ್ಮ ಬಾಡಿಲಿ ಫ್ಲೂಯಿಡ್ಸ್ ಜಾಸ್ತಿಯಾಗಿ ಡೈಜೆಷನ್ ಪ್ರೋಸೆಸ್ ಈಸಿ ಆಗುತ್ತೆ, ನಿಮಗೆ ಮೋಷನ್ ಕೂಡ ಪಾಸ್ ಆಗೋದು ಈಸಿ ಆಗ್ಬೋದು. 5ನೇದಾಗಿ ಏನಪ್ಪ ಅಂತಂದರೆ, ಟಯರ್ಡ್ನೆಸ್, ವೀಕ್ನೆಸ್, ತುಂಬ ಸುಸ್ತು ಅನಿಸೋದು. ನೀವೇನೂ ಜಾಸ್ತಿ ಕೆಲಸ ಮಾಡಿಲ್ಲ ಅಂದರೂ ಕೂಡ, ನಾರ್ಮಲ್ ಆಗೇ ಇದ್ದರೂ ಕೂಡ ತುಂಬ ಸುಸ್ತು ಅನಿಸುತ್ತೆ, ಮತ್ತು ಮಲ್ಕೋಬೇಕು ಅಂತ ಅನಿಸುತ್ತೆ, ಊಟನೂ ಬೇಡ ಅಂತ ಅನಿಸುತ್ತೆ, ಏನು ಮಾಡಲಿಕ್ಕೂ ಮನಸ್ಸಿರೋದಿಲ್ಲ, ಸ್ವಲ್ಪ ವೀಕ್ನೆಸ್ ಥರ ಫೀಲ್ ಆಗೋಕ್ಕೆ ಶುರು ಆಗುತ್ತೆ ನಿಮಗೆ. ಆ ಥರ ಏನಾದರೂ ಆಯಿತು ಅಂದರೂ ನೀವು ಗಮನ ಕೊಡಬೇಕು. ದಟ್ ನಿಮ್ಮದು ಪ್ರೆಗ್ನೆನ್ಸಿ ಪಾಸಿಟಿವ್ ಬರೋ ಚಾನ್ಸಸ್ ಇರಬಹುದು ಅಂತ ನೀವು ಯೋಚನೆ ಮಾಡಬೇಕು ಆ ಟೈಮಲ್ಲಿ. 6ನೇದೇನಪ್ಪ ಅಂತಂದರೆ, ನೌಸಿಯಾ, ವಾಮಿಟಿಂಗ್ ಕೂಡ ಆಗ್ಬೋದು. ಅಂತಂದರೆ ಕೆಲವರಿಗೆ ಸ್ಮೆಲ್ ಆಗೋದಿಲ್ಲ, ಪರ್ಫ್ಯೂಮ್ ಸ್ಮೆಲ್ ಆಗಿರ್ಬೋದು, ಕೆಲವರಿಗೆ ಒಗ್ಗರಣೆ ಸ್ಮೆಲ್ ಆಗೋದಿಲ್ಲ, ಕೆಲವರಿಗೆ ಬೇಳೆ ಬೇಯಿಸಿದ ಸ್ಮೆಲ್ ಕೂಡ ಆಗೋದಿಲ್ಲ, ಕೆಲವರಿಗೆ ಹುಳಿ ಸ್ಮೆಲ್ ಕೂಡ ಆಗೋದಿಲ್ಲ. ಸೊ ಯಾವುದೇ ಸ್ಮೆಲ್ ಬಂದ ತಕ್ಷಣ ಒಂಥರ ವಾಮಿಟಿಂಗ್ ಸೆನ್ಸೇಷನ್ ಆಗೋದು, ಬೈ ತುಂಬ ನೀರು ತುಂಬ್ಕೊಳ್ಳೋದು, ಮೈ ಬಿಸಿ ಆಗೋದು, ವಾಮಿಟ್ ಆಗೇ ಬಿಡಬಹುದು, ಆ ಥರ ಕೂಡ ಆಗೋದು ಪ್ರೆಗ್ನೆನ್ಸಿ ಸಿಂಪ್ಟಮ್ಮೇ. ಸೊ ಯು ಥಿಂಕ್ ಅಬೌಟ್ ದ್ಯಾಟ್. ತಲೆ ಸುತ್ತದಂಗೆ ಆಗೋದು, ನೀವು ಕುಂತು ಎದ್ದ ತಕ್ಷಣ ಒಂಥರ ಕಣ್ಣೆಲ್ಲ ಮಂಜಾಗೋದು, ಸುಸ್ತಾಗೋದು, ಮತ್ತು ಪದೇ ಪದೇ ಅದೇ ಥರ ಆಗೋದು, ತಲೆ ಸುತ್ತು, ಡಿಝಿನೆಸ್ ಅಂತ ಹೇಳ್ತೀವಿ, ಆ ಥರ ಕೂಡ ಆಗೋದು ಪ್ರೆಗ್ನೆನ್ಸಿ ಸಿಂಪ್ಟಮ್ಮೇನೆ. ಸೊ ಯು ಹ್ಯಾವ್ ಟು ಟೇಕ್ ಎಕ್ಸ್ಟ್ರಾ ಕೇರ್ ಇನ್ ದಟ್ ಟೈಮ್. ಆ ಥರ ಏನಾದರೂ ಆಯಿತು ಅಂತಂದರೆ ಯಾವಾಗಲೂ ಒಂದು ಸಪೋರ್ಟ್ ಏನಾದರೂ ಇಟ್ಕೊಂಡಿದ್ದೋಳಿ. ಆ ಥರ ತಲೆ ಸುತ್ತು ಬರ್ತಾ ಇದೆ ಅಂತಂದರೆ, ಈಗ ನೀವು ಎಕ್ಸಾಂಪಲ್ ಮಲಗಿರ್ತೀರ ಅಂದ್ಕೊಳ್ಳಿ, ತಕ್ಷಣಕ್ಕೆ ಎದ್ದು ಓಡಾಡೋದು ಆ ಥರ ಮಾಡಬೇಡಿ. ತಕ್ಷಣ ಎದ್ದು ಕೂತ್ಕೊಳ್ಳಿ, 1-2 ನಿಮಿಷ ಬೆಡ್ ಮೇಲೆ ಎದ್ದು ಕೂತ್ಕೊಂಡು ಸುಧಾರಿಸ್ಕೊಳ್ಳಿ, ಒಂದು ಸ್ವಲ್ಪ ನೀರು ಕುಡೀರಿ, ಆಮೇಲೆ ಬೆಡ್ಡಿಂದ ಎದ್ದುಬಿಟ್ಟು ನಿಧಾನಕ್ಕೆ ನಡ್ಕೊಂಡು ಹೋಗಿ. ಸೊ ನಿಮಗೆ ಬೇರೆ ಸೈಡ್ ಎಫೆಕ್ಟ್ಸ್, ಅಂದರೆ ಬೀಳೋದು, ತಲೆ ಸುತ್ತಿ ಬೇರೇನೋ ಏಟಾಗೋದು ಆ ಥರ ಎಲ್ಲ ಆಗೋದಿಲ್ಲ. ಕೊನೆಯದಾಗಿ ಇನ್ನೊಂದೇನಪ್ಪ ಅಂತಂದರೆ, ಕಿಬ್ಬೊಟ್ಟೆಯಲ್ಲಿ ನೋವು ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ, ಅಂದರೆ ಲೋವರ್ ಅಬ್ಡೋಮೆನ್ ಪೇಯ್ನು. ಯಾಕೆ ಈ ಥರ ನೋವು ಬರುತ್ತೆ ಅರ್ಲಿ ಪ್ರೆಗ್ನೆನ್ಸಿಲಿ ಅಂತ ಅಂದರೆ, ನಮ್ಮ ಹೊಟ್ಟೆಲಿ ಮಗು ಬೆಳೀತಾ ಬೆಳೀತಾ ಏನಾಗುತ್ತೆ ಅಂತಂದರೆ, ಗರ್ಭಕೋಶ ದೊಡ್ಡದಾಗ್ತಾ ಹೋಗುತ್ತೆ. ಆ ಗರ್ಭಕೋಶ ದೊಡ್ಡದಾದಾಗ ಅಲ್ಲಿ ಲಿಗಮೆಂಟ್ಸ್ ಅಂತ ಪಿಲ್ಲರ್ಸ್ ಥರ ಇರ್ತವೆ, ನಮ್ಮ ಗರ್ಭಕೋಶಕ್ಕೆ ಸಪೋರ್ಟ್ ಕೊಡಲಿಕ್ಕೆ ಅಂತಲೇ ಇರೋ ಸ್ಟ್ರಕ್ಚರ್ಸ್ ಅದು.
ಆ ಸ್ಟ್ರಕ್ಚರ್ಸು ಕೂಡ ಎಕ್ಸ್ಪ್ಯಾಂಡ್ ಆಗುತ್ತೆ. ಅದು ಎಕ್ಸ್ಪ್ಯಾಂಡ್ ಆದಾಗ ಏನಾಗುತ್ತೆ ಅಂತಂದರೆ ನಮ್ಮ ಬಾಡಿಲಿ ಸ್ಪೆಸಿಫಿಕ್ಕಾಗಿ ಅಂದರೆ ಫಿಸಿಯೋಲಾಜಿಕಲಿ ಬಾಡಿಲಿ ಲೋವರ್ ಅಬ್ಡೋಮೆನ್ ಪೇಯ್ನ್ ಸ್ಟಾರ್ಟ್ ಆಗುತ್ತೆ. ಅದು ಯಾವುದೇ ರೀತಿ ಡೇಂಜರಸ್ ಅಲ್ಲ. ನನಗೆ ಅಷ್ಟು ದಿನ ಕಾಯ್ಲಿಕ್ಕೆ ಆಗೋದಿಲ್ಲ, ನನಗೆ 2 ದಿನಕ್ಕೆ ಗೊತ್ತಾಗಬೇಕು ಅನ್ನೋದಾದರೆ ನಿಮ್ಮ ಲಾಸ್ಟ್ ಪೀರಿಯಡ್ ಡೇಟ್ ಮುಗ್ದಿದ್ದು 2 ದಿನಕ್ಕೆ ನೀವು ಬ್ಲಡ್ ಸ್ಯಾಂಪಲ್ ಕೊಟ್ಬಿಟ್ಟು ಬೀಟಾ HCG ಅಂತ ಒಂದು ಬ್ಲಡ್ ಟೆಸ್ಟ್ನ ಲ್ಯಾಬಲ್ಲಿ ಮಾಡಿಸಿದ್ರೆ ನಿಮಗೆ ಆವಾಗ ಗೊತ್ತಾಗುತ್ತೆ, ಕನ್ಫರ್ಮ್ ಆಗಿ ರಿಪೋರ್ಟ್ ಬರುತ್ತೆ. ಪಾಸಿಟಿವ್ ಬಂತು ಅಂದರೆ ಯುವರ್ ಪ್ರೆಗ್ನೆಂಟ್ ಅಂತ. ನೀವು ಒಂದು ಅಬ್ಡಾಮನ್ ಸ್ಕ್ಯಾನ್ ಮಾಡಿಸ್ಬೇಕಾಗತ್ತೆ ಆಫ್ಟರ್ 2 ವೀಕ್ಸ್ ಆಫ್ ಮಿಸ್ಸಿಂಗ್ ಪೀರಿಯಡ್ಸ್. ನಿಮ್ಮ ಮಗು ಗರ್ಭಕೋಶದ ಒಳಗಡೆ ಬೆಳೀತಾ ಇದೆಯಾ ಅಥವಾ ಟ್ಯೂಬಲ್ ಎಲ್ಲಾದರೂ ಬೆಳೀತಾ ಇದೆಯಾ ಅಂತ ತಿಳ್ಕೊಳ್ಳಿಕ್ಕೋಸ್ಕರ ಅರ್ಲಿ ಸ್ಕ್ಯಾನ್ ಮಾಡಿಸೋದು ತುಂಬ ಇಂಪಾರ್ಟೆಂಟ್ ಸ್ಟೆಪ್ಪು. ಅದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಆಲ್ ದಿ ಬೆಸ್ಟ್ ಗೈಸ್. ಪ್ರೆಗ್ನೆನ್ಸಿ ಟ್ರೈ ಮಾಡ್ತಾ ಇರೋರು ಯಾವುದೇ ಕಾರಣಕ್ಕೂ ಹೋಪ್ಸ್ ಕಳ್ಕೊಬೇಡಿ. ನೀವು ಆದಷ್ಟು ಬೇಗ ಪ್ರೆಗ್ನೆಂಟ್ ಆಗ್ತೀರಾ, ಖುಷಿಯಾಗಿರಿ. ಆ್ಯಂಡ್ ವಿಡಿಯೋ ಇಷ್ಟ ಆಗಿತ್ತು, ಇನ್ಫಾರ್ಮೇಷನ್ ಇಷ್ಟ ಆಗಿತ್ತು ಅಂದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.